ಬಂಧುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಶ್ರೇಯಾ ಬಂಗ್ಲೆ ಅಂತ ಹೇಳಿಬಿಟ್ಟು ಇವರ ಒಂದು ಊರು ನೋಡೋದಾದರೆ ಬೀರೂರು ಸಿಟಿಯವರು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 37 ವರ್ಷ ತುಂಬಿದೆ ನೋಡಿ. ಬೇಕಾದರೆ ಬಂದು ಡೈರೆಕ್ಟಾಗಿ ನೋಡಿದರೆ ಅಷ್ಟು ವಯಸ್ಸಿನವಳು ನಾನು ನಿಮಗೆ ಕಾಣೋದಿಲ್ಲ ಅಂತ ಹೇಳಿಕೊಂಡಿರೋದು. ನೀವೇ ಹೇಳ್ತೀರಾ ಇನ್ನು ಚಿಕ್ಕ ಹುಡುಗಿಯಾಗಿ ಇದೆಯಾ ಅಂತ ಹೇಳಿ. ಹಾಗೆ ಇವರೊಂದು ಸಮಸ್ಯೆ ನೋಡೋದಾದರೆ ಗಂಡನಿಗೆ ಶುಗರ್ ಜಾಸ್ತಿ, ಹೊತ್ತು ಮಾಡುವುದಕ್ಕೆ ಆಗುವುದಿಲ್ಲ, ಸುಸ್ತು ಆಗಿಬಿಡ್ತಾರೆ ಸಡನ್ನಾಗಿ ಅಂತ ಹೇಳಿಕೊಂಡಿರೋದು. ಇದೇ ಇವರ ಜೀವನದಲ್ಲಿ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ ನೋಡಿ ಅನ್ನೋದ್ರ ಬಗ್ಗೆ ಮನಬಿಚ್ಚಿ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆಸ್ತಿ ನೋಡೋದಾದರೆ 2 ಫ್ಲೋರ್ 6 BHK ಮನೆ ಸ್ವಂತದ್ದು ಇದೆ ನೋಡಿ ಬೀರೂರಿನಲ್ಲಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಈ ರೀತಿಯ ಸುಖ ಸಿಗುತ್ತಿತ್ತು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡ ಮದುವೆ ಆದ ಮೇಲೆ ನನ್ನ ಪಿಚ್ನಲ್ಲಿ ನೋಡಿ ಒಳ್ಳೆ ಫಾರ್ಮ್ನಲ್ಲಿ ಇರುವ ಬ್ಯಾಟ್ಸ್ಮನ್ ಥರ ದಿನ ರಾತ್ರಿ 25ರಿಂದ 35 ನಿಮಿಷ ಆಟ ಆಡುತ್ತಿದ್ದರು. ಒಳ್ಳೆ ಬ್ಯಾಟ್ಸ್ಮನ್ ಆಗಿದ್ದರೂ ಕೂಡ ನಾನು ಕೂಡ ಅವರ ಒಂದು ಬ್ಯಾಟಿನಿಂದ ತುಂಬಾ ಸುಖವನ್ನು ಅನುಭವಿಸಿದ್ದೇನೆ ಅಂತ ಹೇಳಿಕೊಂಡಿರೋದು. ಒಮ್ಮೊಮ್ಮೆ ತಡೆಯಲಾರದಷ್ಟು ಜೋರಾಗಿ ಒತ್ತುವ ಪ್ರಯತ್ನವನ್ನು ಮಾಡುತ್ತಿದ್ದರು. ನೋವು ಸಿಕ್ಕಾಪಟ್ಟೆ, ಆದರೂ ಅದಕ್ಕಿಂತ 2 ಪಟ್ಟು ಅವರಿಂದ ನಾನು ಸುಖವನ್ನು ಅನುಭವಿಸುತ್ತಿದ್ದೆ ಅಂತ ಮನಬಿಚ್ಚಿ ಹೇಳಿಕೊಂಡಿದ್ದಾರೆ. ಈಗ ಗಂಡನಿಗೆ ಹೋದ ವರ್ಷದಿಂದ ಶುಗರ್ ಬಂದಿದೆ. ಮಾಡುವುದಕ್ಕೆ ಮುಂದೆ ಬರುತ್ತಿಲ್ಲ, ಸುಖವೂ ಸಿಗುತ್ತಿಲ್ಲ. ಏಕೆಂದರೆ ಮಾಡುವುದಕ್ಕೆ ಮುಂದೆ ಬಂದರೆ 1 ನಿಮಿಷ ಇಲ್ಲ 2 ನಿಮಿಷದಲ್ಲಿ ಡಗ್ಔಟ್ ಆಗಿ ಹೋಗಿಬಿಡುತ್ತಾರೆ. ಏನನ್ನೂ ಪ್ರತಿಫಲ ಸಿಗುವುದಿಲ್ಲ ಅವರಿಗೂ ಕೂಡ ಮತ್ತು ನನಗೂ ಕೂಡ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಈ ರೀತಿಯ ಸುಖ ಸಿಗುತ್ತಿತ್ತು ನೋಡಿ ಗಂಡನಿಂದ ಅಂತ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ಚಪಾತಿಗೆ ಮಾಡುವ ಗಂಡು ಹೀಗಿರಲಿ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಗಂಡನಿಗಿಂತ ಜಾಸ್ತಿ ಮಾಡುವ ಒಂದು ಶಕ್ತಿಯು ನಿಮ್ಮಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ. ನಿಮಗೆ ಶುಗರ್ ಇರಬಾರದು, ಮಾಡುವಾಗ ಶಕ್ತಿ ಕುಂದುತ್ತದೆ ನೋಡು ಅಂತ ಹೇಳಿಕೊಂಡಿರೋದು. ವಯಸ್ಸಿನಲ್ಲಿ ಮುದುಕರು ಆಗಿದ್ದರೂ ನಡೆಯುತ್ತದೆ, ಸ್ವಲ್ಪ ಓಡಾಡುವುದಕ್ಕೆ ಬರಬೇಕು, ಹಾಗಿದ್ದರೆ ಕೊಡುತ್ತೇನೆ, ಇಲ್ಲ ಅಂದರೆ ಕೊಡೋದು ನನಗೆ ಮನಸ್ಸು ಆಗುವುದಿಲ್ಲ ಅಂತ ಖಂಡಿತವಾಗಿ ಹೇಳಿಕೊಂಡಿರೋದು. ಗಂಡ ರಾತ್ರಿ ಮಲಗಿದ ಮೇಲೆ ಬಂದರೆ ಇಬ್ಬರು ಸೇರಿ ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡಬಹುದು ನೋಡಿ. ಆ ಪ್ರಪಂಚದಲ್ಲಿ ನಮ್ಮನ್ನು ಡಿಸ್ಟರ್ಬ್ ಮಾಡುವವರು ಯಾರೂ ಇರೋದಿಲ್ಲ. ಅಲ್ಲಿ ನಾವಿಬ್ಬರೇ ಕಾಲವನ್ನು ಕಳೆಯುತ್ತಾ ಎಂಜಾಯ್ ಮಾಡುತ್ತಾ ಜೀವನ ಸಾಗಿಸಬಹುದು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನನ್ನ ಚಪಾತಿಗೆ ಮಾಡುವ ಗಂಡು ಹೀಗಿರಲಿ ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿರೋದು. ಇನ್ನು ಇವರ ಬಳಿ ಇರುವ ಮಹೇಂದ್ರ XUV 3X ಕಾರಿನ ರಿವ್ಯೂ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 1197cc ಟು 1498cc ವರೆಗೆ ಇರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಪವರ್ ನೋಡೋದಾದರೆ 109.96 ಟು 128.73 BHP ಇದೆ ಅಂತ ಹೇಳಿಕೊಂಡಿರೋದು. ಇದರೊಂದು ಟಾರ್ಕ್ ನೋಡೋದಾದರೆ 230 Nm ಟು 200 Nm ವರೆಗೂ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಸಿಟ್ಟಿಂಗ್ ಕೆಪಾಸಿಟಿ ನೋಡೋದಾದರೆ 5 ಮೆಂಬರ್ಸ್ ಕುಳಿತುಕೊಳ್ಳಬಹುದು ಅಂತ ಹೇಳಿಕೊಂಡಿರೋದು. ಡ್ರೈವ್ ಟೈಪ್ ನೋಡೋದಾದರೆ FWD. ಹಾಗೆ ಮೈಲೇಜ್ ನೋಡೋದಾದರೆ 20.6 km/L ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 7.49 ಟು 15.49 ಗೆಟ್ ಆನ್ ರೋಡ್ ಸಿಗುತ್ತದೆ ನೋಡಿ ಲೈವ್ ಅಂತ ಹೇಳಿಕೊಂಡಿರೋದು. ಈ ಗಾಡಿ ಒಂದು ಫ್ರಂಟ್ ಲುಕ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಮತ್ತು ಒಳಗೆ ಏರ್ ಕೂಲರ್ ಮತ್ತು ಏರ್ AC ಎಲ್ಲವೂ ಇರುತ್ತದೆ ಮತ್ತು ಏರ್ ಬ್ಯಾಗ್ಸ್ ಕೂಡ ಇದೆ. ಯಾವುದೇ ನಿಮಗೆ ಒಂದು ಅವಘಡ ಸಂಭವಿಸಿದರೂ ಕೂಡ ಪ್ರಾಣಿ ಆಗುವಂಥ ಸಂಭವಿಸುವುದಿಲ್ಲ. ಇದಕ್ಕೆ ಈ ಗಾಡಿ ಎಲ್ಲ ಕಡೆ ಏರ್ ಬ್ಯಾಗ್ಸ್ ಇದೆ ನೋಡಿ, ಸೇಫ್ಟಿ ಇಷ್ಟು ಇದೆ. ಇವರ ಜೊತೆಗೆ ನೀವು ಸಂಬಂಧ ಬೆಳೆಸಿದರೆ ಈ ಗಾಡಿ ಕೂಡ ನಿಮ್ಮದೇ ಆಗುತ್ತದೆ, ಏಕೆಂದರೆ ಇವರದೇ ಆಗಿರುತ್ತದೆ ಈ ಗಾಡಿ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತದೆ.